ಎಲ್ಲ ನನ್ನ ಸ್ವಚ್ಛ ಮನಸ್ಸಿನ ಕನ್ನಡಿಗರಿಗೆ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ಸೊ ಗೈಸ್ ಇವತ್ತು ಸ್ಪೆಷಲ್ ಅಂದರೆ ಇವತ್ತಂದರೆ ನಿನ್ನೆ ಆಗೋಯ್ತು. ವಿ ಆರ್ ಸೆಲೆಬ್ರೇಟಿಂಗ್ 3rd year ಆ್ಯನಿವರ್ಸರಿ ಆಫ್ ಅವರ್ ಲವ್. ಸೊ ಸರ್ಪ್ರೈಸಸ್ಸು ಗಿಫ್ಟ್ಸು ಅಂತ ಏನಿಲ್ಲ. ಸೊ ಜಸ್ಟ್ ವಿ ಆರ್ ಸೆಲೆಬ್ರೇಟಿಂಗ್ ಅಷ್ಟೇ. ಅಂದರೆ ನಿನ್ನೆ ನಾನು ಇರಲಿಲ್ಲ, ಬೆಂಗಳೂರಿಗೆ ಹೋಗಿದ್ದೆ. ಸೊ ಅಲ್ಲಿಂದ ಬರಬೇಕಾದ್ರೆ ಒಂದಷ್ಟು ಚಾಕ್ಲೇಟ್ಸ್ ತೊಗೊಬಂದೆ. ಅದು ಬಿಟ್ಟರೆ ಅವರು ಒಂದು ಚಾಕ್ಲೇಟ್ ತೊಗೊಬಂದಿದ್ರು. ಅದು ಬಿಟ್ಟರೆ ಇನ್ನು ಅದಕ್ಕಿಂತ ಸರ್ಪ್ರೈಸು ಗಿಫ್ಟು ಅಂತ ಏನಿಲ್ಲ. ಯಾಕೆಂದರೆ ಆಲ್ರೆಡಿ ಏನಕ್ಕೆ ಭೀಮನವಾಸೆಗೆ ಆಲ್ರೆಡಿ ಒಂದು ಸೀರೆ ಗಿಫ್ಟ್ ಕೊಟ್ಟಿದ್ದೆ. ಸರ್ ಕೀಪ್ ಆನ್ ಗಿವಿಂಗ್ ಅಂತಂದರೆ ನಾನು ಈ 2 ಕಿಡ್ನಿ ಇದೆ ಗೈಸ್. ಈಗ ಒಂದು ಮಾರ್ಕೊಂಡು ಆಮೇಲೆ ನಾನು ಏನು ಬೇಕೋ ಅದೆಲ್ಲ ಕೊಡಬೇಕಾಗುತ್ತೆ. ಆಮೇಲೆ ಒಂದಿರುತ್ತೆ, ಒಂದಿದ್ದಾಗ ಆದಮೇಲೆ ಅದೇ ಕೀಪ್ ಆನ್ ಅಂದರೆ ಇಲ್ಲಿರೋದೆಲ್ಲ ಕಿತ್ಕೊಂಡು ಹೋಗ್ತಾ ಇರುತ್ತೆ. ಅಷ್ಟಕ್ಕೆಲ್ಲ ಇಲ್ಲ. ಯಾಕೆಂದರೆ ಅಂಬಾನಿ ಮಕ್ಕಳು ಅದಾನಿ ಮಕ್ಕಳು ಆಗಿದ್ರೆ ದಿನ ಕೊಡ್ಬೋದು. ಏನು ಮಾಡೋದು? ನಾನು ಅವಾಗ ನೋಡು ನಮ್ಮ ಸ್ಟಾಲಿನ್ ಮಗ ನಾನು. ಅಲ್ಲಿದ್ದಾರೆ ನೋಡಿ ಗೈಸ್, ಅವ್ರ ಮಗ ನಾನು ಅಲ್ವಾ. ಸೊ ಇನ್ನೇನು ಸ್ಪೆಷಲ್ ಬೇ? ಅಷ್ಟೇ ಗೈಸ್, ಸ್ಪೆಷಲ್ ಅಷ್ಟೇ. ನೋಡೋಣ ಮುಂದೆ ಈ ವಿಡಿಯೋ ಇನ್ನೂ ಹೆಂಗೆ ಹೋಗುತ್ತೆ ನೋಡೋಣ. ಸೊ ಗೇಮ್ ಅಂದರೆ ನಿನ್ನೆ ಗೇಮ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಫಾರ್ಚುನೇಟ್ಲಿ ಕೆಲವೊಂದು ಪ್ಲ್ಯಾನ್ಸ್ ಎಲ್ಲ ಏನಾಗೋಯ್ತು, ಅನ್ಸಕ್ಸಸ್ಫುಲ್ ಆಗೋಯ್ತು ಡ್ಯೂ ಟು ದಿಸ್ ಲೇಡಿ. ಅದರಿಂದ ನಿನ್ನೆ ಗೇಮ್ ಮಾಡಿದರೆ ಇವತ್ತು ಡೆಫಿನೆಟಾಗಿ ಅಪ್ಲೋಡ್ ಆಗ್ತಿತ್ತು. ಅಂದರೆ ಅಪ್ಲೋಡ್ ಅಂತಂದರೆ ಇವತ್ತು ಅಂತಂದರೆ ಇನ್ ಕೇಸ್ ಇದೇನಾದರೂ ಕಂಪ್ಲೀಟ್ ಆಯಿತು ವಿಡಿಯೋ ಅಂತಂದರೆ ಇವತ್ತೇ ಈ ವಿಡಿಯೋನ ಅಪ್ಲೋಡ್ ಆಗುತ್ತೆ. ಇಲ್ಲಾಂದರೆ ಇದು ನಾಳೆಗೆ ಪೋಸ್ಟ್ಪೋನ್ ಆಗುತ್ತೆ. ಡ್ಯೂ ಟು ಏನಾದರೆ ಸಿಕ್ಕಾಪಟ್ಟೆ ಕೆಲಸ ಮತ್ತು ತುಂಬ ಕಮಿಟ್ಮೆಂಟ್ ಇರೋದ್ರಿಂದ ಆ ಟ್ರ್ಯಾಕ್ನ ಫಾಲೋ ಮಾಡೋಕ್ಕಾಗ್ತಾಯಿಲ್ಲ. ಸೊ ಫ್ಯೂಚರಲ್ಲಿ ಆ ಟ್ರ್ಯಾಕ್ನ ಫಾಲೋ ಮಾಡ್ತೀವಿ, ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಹಾಕ್ತೀವಿ. ಬಟ್ ಸಪೋರ್ಟ್ ಮಾಡ್ತಾಯಿರಿ, ಯಾವುದೇ ಕಾರಣಕ್ಕೂ ಕೈ ಬಿಡಬೇಡಿ. ನೀವು ಕೈ ಬಿಟ್ಟರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಗಂಟೆ ಹೊಡೀರಿ. ಸಬ್ಸ್ಕ್ರೈಬ್ ಮಾಡಲಿನೇ ಹೇಳಲಿಲ್ಲ. ಮೇನ್ ಏನಿದೆ ಅದನ್ನೇ ಹೇಳಲಿಲ್ಲ. ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಹೊಡೀರಿ, ಗಂಟೆ ಹೊಡೀರಿ. ಆಯ್ತು ಹೊಡಿತಾರೆ, ಚೆನ್ನಾಗಿ ಹೊಡಿತಾರೆ ಗಂಟೆ. ಪೆಟ್ಟು ಹಾಂ ಇವನು ಕಟ್ಟಾಕರೆ ನೋವು ಇವನ್ಗೆ. ಓಹೋ ಅವಳು ಕೂತಿಲ್ವಲ್ಲ ನೋಡು, ಕೂತವಳ ಹಿಂಗೆ ಕೂತ್ಕೊಳ್ಳೋಕೆ ಹೇಳ. ಮುಚ್ಚು ಬಾಯಿ ಸಾಕಿನ್ನ. ನಮಸ್ಕಾರ ಏನು ಹಾಕ್ಬೇಡ. ಈಗ ತೀಡ್ತೀನಿ ಬಾಯಿ ಮಾಡಿದ್ರೆ. ಓಹೋ ಈಗ ಮುಚ್ಚ ಬಾಯಿ ನೋಡು, ಮಾತಾಡೋದು ಜಾಸ್ತಿ ಮಾಡ್ತಾನೆ. ಎಲ್ಲ ನಿಂತಾರಾನೆ. ಮಾತಾಡ್ದಂಗೆಲ್ಲ ಜೋರು ಮಾಡ್ತೀಯ ತಿರ್ಗಾ. ಇನ್ನೇನು ಮತ್ತೆ ನೀನು ಹಂಗೆ ಅಲ್ವಾ? ಒಂದು ಮಾತಾಡಿದ್ರೆ 50 ಮಾತಾಡಿರ್ತೀಯ ನೀನು. ಗೈಸ್ ಇವಾಗ ನಮ್ಮ ಮನೆಗೆ ಸ್ಪೆಷಲ್ ವ್ಯಕ್ತಿನ ಒಬ್ಬರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಇವಾಗ. ದೇ ಆರ್ ವೆರಿ ಸ್ಪೆಷಲ್ ಟು ಅವರ್ ಹೌಸ್. ನಮ್ಮ ಮನೆಗೆ ಸ್ಪೆಷಲ್ಲು. ಎಲ್ಲಮ್ಮ? ಬಂದು ಮಾನ್ಸ ನೋಡಿ ಗೈಸ್, ಮಾನ್ಸ ಬಂದವಳೆ. ಅವಳಿಗೆ IAS ಎಕ್ಸಾಮ್ ನಡೀತಾ ಇದೆ. IAS ಎಕ್ಸಾಮ್ ಬರೆದು ಇವತ್ತು 3ನೇ ಪೇಪರ್ ಮುಗಿಸ್ಬರ್ತಾವಳು. ಯೂಶಲಿ 2 ಪೇಪರ್ ಇರುತ್ತೆ. ಅವಳು 6 ಪೇಪರ್ 5 ಪೇಪರ್ ಬರ್ತಾಳಲ್ಲ ಮನ್ಸ. ಹಾಂ 5 ಪೇಪರ್ ಬರೆದು ಆಲ್ರೆಡಿ ಯೂನಿಫಾರ್ಮ್ ಹಾಕೋಬಿಟ್ಟವಳು. ಇದು IPS ಯೂನಿಫಾರ್ಮ್ ಇದೇನೆ. SP ಮತ್ತು ಯಾವುದು DSP, ACP, DSP, DCP ಅವರೆಲ್ಲ ಹಾಕೊಂಡು ಯೂನಿಫಾರ್ಮ್ ಇದೇನೆ. ಹೆಂಗೆ ಬರ್ದೆ ಮಾನ್ಸ ಟೆಸ್ಟು? ಹಾಂ ಎಲ್ಲ ಬರ್ದಾ ಗೈಸ್? ಯಾವಾಗ ಕೇಳಿದ್ರೆ ಎಲ್ಲ ಬರ್ದೆ ಅಂತಾಳೆ ಗೈಸ್. ಇಲ್ಲ ಗೈಸ್ ಯಾವಾಗ ಕೇಳಿದ್ರು ನಾನು ಎಲ್ಲ ಬರ್ದೆ ಅಂತಾಳೆ.
ಇವಾಗ ಕೇಳೋಣ ಏನು ಎಷ್ಟು ಬರ್ದೆ ಮನ್ಸ ಎಲ್ಲ ಬರ್ತದೆ. ಎಲ್ಲ ಬರ್ದೆ ಅಂತೇಳಿ ಏನು ಬರ್ದಿರಲ್ಲ ಹೇಳು. ಇಲ್ಲ ಬರ್ದಿದ್ದೀನಿ. ಎಲ್ಲ ಕ್ವಶನ್ ಬರ್ದು ಬಂದ ಅಲ್ಲ ಅಂತ. ಅವೇ ಆ ಕ್ವಶನ್ಗೆ ಅದೇ ಆನ್ಸರ್ ಬರ್ದು ಬೇರೆ ಆನ್ಸರ್ ಬರ್ದು ಬಂದ. ನಿನಗೆ ಗೊತ್ತಿರೋವೆಲ್ಲ ಬರ್ದು ಬಂದಿದ್ಯಾ? ಅವಳಿಗೆ ಏನು ಗೊತ್ತೋ ಬರ್ದು ಬಂದವಳು ಅಷ್ಟೇ. ಅದಲ್ಲ ಐತಾ ಕ್ವಶನ್ ಆಯ್ತಾ ಇಲ್ಲ ಸೆಕೆಂಡ್ರಿ. ಅವಳಿಗೆ ಏನಾಯ್ತಾ ಏನು ಗೊತ್ತಾ ಅದು ಬರ್ದು ಬಂದವಳು ಅದೇನೆ. ಅದೇ ಅದಕ್ಕೆ ನೀನು ಏನಂತಾರೆ ಹೇಳಿ ನೀನು? ಏನು ಏನಂತಾರೆ ಏನಂತಾರೆ ಹೇಳಿ ನೀನು? ಗಾಡ್ದಿ. ಪಾಪ ಹೊತ್ತಲ್ಲೇ ಕೆಲಸ ಇಕ್ತಿಯಲ್ಲ ನಮ್ಮ ಪಾಪ ಅವಳಿಗೆ ಎಕ್ಸಾಮ್ ಬರ್ದು ಬಂದಿದ್ದೀನಿ. ತಮಾಷೆನ ಏನು ನಾನೇ ಅನ್ಕೊಂಡಿರೋದು ನೀನು? ಎಕ್ಸಾಮ್ ಕಷ್ಟ ಬಿದ್ದು ಬೆವರು ಸುರಿಸಿ ಮೈಕೈ ನೋವು ಮಾಡ್ಕೊಂಡು ಎಕ್ಸಾಮ್ ಬರ್ದು ಬಂದಿದ್ರೆ ಇಂತಿಗೆ ಕೆಲಸ ಇಕ್ತಿಯಲ್ಲ ನಮ್ಮ ಅವಳಿಗೆ. ಪಾಪ ಎಷ್ಟು ಕಷ್ಟ ಬಿಡ್ತೀಯ ಮನ್ಸ ನೀನು. ಅಯ್ಯೋ ಒಯ್ ತಲೆ ಮೇಲೆ ಒಯ್ ಅಮ್ಮನ ತಲೆ ಮೇಲೆ ಒಯ್ಯ ಹೇಳ್ತೀನಿ ನೋಡೋಣ. ದಮ್ಮಿದ್ರೆ ಒಯ್ಯ 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 ನೋಡೋಣ. ಒಯ್ಯ ಬೇಗ ಬರ ಒಯ್ಯ ಈಗ. ಹೇಳಿದ್ ಮಾಡಲ್ಲ ಮನ್ಸ, ಅದೇ ಬೇಜಾರು ನನಗೆ. ನಾನು ಹೇಳಿದ್ದು ಏನಾನ ಮಾಡ್ತೀಯ ಅಂದ ನೀನು. ಒಯ್ಯ ನೋಡೋಣ ಒಂಚೂರು. ಅವಳಮ್ಮ ಒಯ್ದ್ಲು ಹಿಂದೆ. ಇಷ್ಟೇ ಇಷ್ಟೇ ಒಯ್ಯ ಒಯ್ಯ ಮನ್ಸ ಪ್ಲೀಸ್ 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 ಮನ್ಸ ಪ್ಲೀಸ್ ಮನ್ಸ ಮನ್ಸ. ಯಾವ ಪಾತ್ರನ ಬಿಟ್ಟು ಎಲ್ಲದಕ್ಕೂ ಕೊಡ್ತಾ ಇದೆಯಾ? ಆ ಲೋಟಗಳು ಇವಕ್ಕೆಲ್ಲ ಒಯ್ದಿಕ್ಕವ ಹೇಳ್ತೀನಿ. ಎಷ್ಟೊಂದು ತುಪ್ಪ ಸಿಕ್ಕೈತೆ ನಮ್ಮಮ್ಮ. ಅಯ್ಯೋ ನಮ್ಮ ಮಾಂಸ ನೋಡಿ ಗೈಸ್ ಇದು ಮಾಡ್ತಾವಳೆ. ಏನು ಮಾಡ್ತಾವಳೆ ಮಾಂಸ? ಏನು ಮಾಡ್ತಾ ಇದೆಯಾ ಮಾಂಸ? ಪಿಜ್ಜಾ ದೋಸೆ ಮಾಡ್ತಾವಳೆ. ಪಿಜ್ಜಾ ದೋಸೆ, ಮಾನ್ಸೂನ್ ಪಿಜ್ಜಾ ದೋಸೆ. ನಾನು ಮಾಡಿಬಿಟ್ಟು ತಿಂದ್ಬಿಟ್ಟೆ ಗೈಸ್. ನಾನು ಮಾಡ್ಕೊಂಡು ನಾನು ತಿಂದೆ. ಇವಾಗ ಅದಕ್ಕೆ ಮಾಂಸ ಮಾಡ್ತಾವಳೆ. ಏನೇನು ಹಾಕಿದೆ ಮಾಂಸ ಹೇಳು ಮಾಂಸ. ಅವರು ಪಾಪ ತಿಂದು ಸ್ವಲ್ಪ ಅವರು ಓಡಾಡ್ತಂಗೆ. ಹಾಂ ಏನು ಹಾಕಿದೆ ಮಾಂಸ? ಕೈ ಕೈ ಸಿಕ್ಕಿದೆಲ್ಲ ಆಗ್ತಾ ಇದೆಯಾ? ದೋಸೆ ಮೇಲೆ ಸಾಸ್ ಮೇಲೆ ದೋಸೆನಾ? ಸಾರಿಸ್ತಾ ಇದೆಯಾ ಮನೆ ಮುಂದೆ ಸಾರಿಸ್ದಂಗೆ? ಸಗಣಿ ಹಾಕಿ ಸಾರಿಸ್ತಾವ್ರ ಹಂಗೆ ಸಾರಿಸ್ತಾವ ಗೈಸು. ಮೇಲೆ ಏನು ಹಾಕಿರೋದು? ಮೇಲೆ ಏನ್ ಮೇಲೆ ಹಾಕ್ದಾರ ಅಲ್ಲಿ ಆಲೂಗಡ್ಡೆ ಪಲ್ಯ. ಆಲೂಗಡ್ಡೆ ಪಲ್ಯನಾ? ನಾನೇನೋ ಬೇರೆ ಅನ್ಕೊಂಡೆ. ಹಾಂ ಮಾಂಸ ನಾನೇನೋ ಬೇರೆ ಅನ್ಕೊಂಡೆ ಮಾಂಸ. ಇಷ್ಟಪಟ್ಟು ಮಾಡ್ತೇನೆ ತಿಂದೆ. ಚೆನ್ನಾಗಿ ಮಾಡ್ತಿದ್ದೆ ಮಾಂಸ. ಅದ್ರ ಮೇಲೆ ಏನು ಹಾಕೋದು ಆಮೇಲೆ? ಚೀಸ್. ಓಹೋ ಚೀಸ್ ಮೇರಾ ಜಾನ್. ಚೀಸ್ ಹೆಂಗೆ ಬಿಡು ಮಾಂಸ. ಏನೋ ಆಗಲಿಲ್ಲ ಅಟ್ಲೀಸ್ಟ್ ದೋಸೆ ಅಂಗಡಿ ಆದ್ರೆ ಹಾಕೋಬೋದು ಅಲ್ಲೇ. ಏನೋ ಆಗಲಿಲ್ಲ ಅಂದರೆ ಏನಾಗ್ತಿಲ್ಲ ಅಂದರೆ ಫ್ಯೂಚರ್ನ ನೀನು ಬಿಲ್ಡ್ ಮಾಡ್ಕೊತ ಇದೆಯಾ? ಹಾಂ ಅಲ್ವಾ? ಹಿಂಗಾಯ್ತು ಫ್ಯೂಚರ್ನ ಅವಳು ಭದ್ರ ಮಾಡ್ಕೊತಾವಳೆ. ಪಾಯ ನೋಡಿ ಈಗಲೇ ಪಾಯ ಎಲ್ಲ ಹಾಕ್ತಾವಳೆ. ನೀಟಾಗೆಲ್ಲ ಸೆಟ್ ಮಾಡ್ಕೊತಾವಳೆ. ಅವೆಲ್ಲ ದೋಸೆನ ಹಾಕ್ಕೊಂಡಿರ್ಬೋದು ಅಂತ. ಏನಂತೀಯ ಮನ್ಸ? ಏನಂತೀಯ ಮನ್ಸ? ಹಾಂ ಸೂಪರ್ ಮಾಂಸ. ಸ್ಪೆಷಲಿಸ್ಟ್ ನೀನು. ಹೆಂಗೆ ಜೋಡಿಸೋದು ಇಟ್ಕೆಗಳು ಜೋಡಿಸ್ದಂಗೆ ಅಂತ ತಟ್ಟೆಗೆ. ಹೆಂಗೆ ಜೋಡಿಸೋದು ಇಟ್ಕೆಗಳು ಜೋಡಿಸ್ದಂಗೆ. ಆಗೋಯ್ತಾ? ಕಡಿಮೆ ಮಾಡ್ದಾ? ಮಾಂಸ ಸಖತ್ತಾಗಿ ಮಾಡೋಳಮ್ಮ ದೋಸೆ. ಹಾಂ ಸಖತ್ತಾಗಿ ಮಾಡೋಳ ದೋಸೆ. ಏನು ಮಾಡ್ತಾಯಿದ್ದಮ್ಮ? ಅಮ್ಮಮ್ಮ ಅಂತ ಸರ್ ತಿನ್ನು ಒಂಚೂರು ರಿಯಾಕ್ಷನ್ ಹೇಳು. ನೀನು ಹೆಂಗಿರುತ್ತೆ ಹೆಂಗೆ ಚೂರು ಟೇಸ್ಟ್ ಮಾಡಮ್ಮ. ಅಯ್ಯ ಮಾಡಿ ನೀನು ಗಂಟೆ ಕಳ್ಕೊಂತೀಯ. ಏನು ಕಾಸು ಕೊಡ್ಬೇಕು ಅದಕ್ಕೆ. ನೀನು ಓವರ್ ಬಿಲ್ಡಪ್ ನೀನು.
ಚೆನ್ನಾಗಿತ್ತಾ ಹಾಂ ಕೊಟ್ಟನಲ್ಲ ನಿಮ್ಗೇನೆ